ರವಿಶಂಕರ್ ಗುರೂಜಿಯವರ ಆಶ್ರಮ ಏನಿದೆ, ಆ ಆಶ್ರಮ ಎಲ್ಲನೂ ಅಕ್ರಮಗಳಿಂದ ಕೂಡಿರ್ತಕ್ಕಂಥ ಆಶ್ರಮ ಆಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ಹಾರ್ಟ್ ಆಫ್ ಲಿವಿಂಗ್ ಅವರು 100 ಎಕರೆ ಜಮೀನನ್ನು ಅಕ್ರಮವಾಗಿ ಹಾಕೊಂಡು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರೋದ್ರ ವಿರುದ್ಧ ಲೀಸ್ಗೆ ಅಂತ ಪಡೆದಿರ್ತಾರೆ. ಲೀಸ್ಗೆ ಅಂತ ಪಡೆದು 30 ವರ್ಷ ಗಡುವು ಮುಗಿದೋಗಿರ್ತದೆ, ಲೀಸ್ ಪೀರಿಯಡ್ ಮುಗಿದಿರ್ತದೆ. ಆದರೆ ಅಲ್ಲಿ 27 ಎಕರೆ ಮಾತ್ರ ಹಾಕೊಂಡಿರ್ತಾರೆ, ಉಳಿದಿದ್ದು ಜಮೀನು ಕಾಣಿಸ್ತಾ ಇರಲ್ಲ. ಈ 30 ವರ್ಷಗಳಲ್ಲಿ ಏನೆಲ್ಲ ಮಾಡಬಾರದು ಅಲ್ಲಿ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಅಲ್ಲಿ ಶಾಲಾ ಕಾಲೇಜ್ ಹೆಸರಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ತಾರೆ. DC ಅವ್ರ ಗಮನಕ್ಕೂ ಇದೆ. ಹಾಗಾಗಿ ಇವತ್ತು ಲಾಸ್ಟ್ ಗಡುವು ನೀಡಿ ಎಚ್ಚರಿಕೆ ನೀಡಿದ್ದೀರಿ ಮೇಡಮ್. ಸರ್ಕಾರದವ್ರಿಗೆ ಮಾಡ್ಬೇಕಾಗುತ್ತೆ. ಅವ್ರಿಗೆ ಕೊಟ್ಟರೆ ಕಳ್ಳರಿಗೆ ಹೋಗಿ ನೀವು ಕಳ್ತನ ಮಾಡಿದ್ರಿ ಅಂತ ಹೇಳಿದ್ರೆ ಒಪ್ಕೊಂತಾರೆ ಮೇಡಮ್. ಒಪ್ಕೊಳ್ಳಲ್ಲ ಮೇಡಮ್. ಎಲ್ರಿಗೂ ಜೈ ಭೀಮ್. ಏನಮ್ಮ ಅಂದರೆ ಇವತ್ತು ಬೆಂಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬೆಂಗಳೂರು ದಕ್ಷಿಣ ತಾಲೂಕು ಹಾರ್ಟ್ ಆಫ್ ಲಿವಿಂಗ್ ಅವರು 100 ಎಕರೆ ಜಮೀನನ್ನು ಅಕ್ರಮವಾಗಿ ಹಾಕ್ಕೊಂಡು ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇರೋದ್ರ ವಿರುದ್ಧ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಹಮ್ಮಿಕೊಂಡಿದ್ರಿ. ಈಗ ಹೋರಾಟನ ಹಿಂಪಡೆದಿದ್ರಿ. ಜಿಲ್ಲಾಧಿಕಾರಿಗಳು 15 ದಿವಸ ಟೈಮ್ ತಗೊಂಡು ಅದ್ರ ಬಗ್ಗೆ ಸರ್ವೆ ಮಾಡಿಸಿ ಕೂಲಂಕುಷವಾಗಿ ಏನು ಅಲ್ಲಿ ನಡೀತಾ ಇದೆ ಅಂತ ಹೇಳ್ಬಿಟ್ಟು ವರದಿ ಕೊಟ್ಟು ಅದ್ರ ಬಗ್ಗೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀರಿ, ಸರ್ಕಾರಕ್ಕೂ ಮುಟ್ಟಿಸ್ತೀರಿ ಅಂತ ಹೇಳಿದ್ದಾರೆ. ಈಗ 30 ವರ್ಷಗಳ ಹಿಂದೆ 60 ಎಕರೆ ಜಾಗನ ಲೀಸ್ಗೆ ಅಂತ ಪಡೆದಿರ್ತಾರೆ. ಲೀಸ್ಗೆ ಅಂತ ಪಡೆದು 30 ವರ್ಷ ಗಡುವು ಮುಗಿದೋಗಿರ್ತದೆ, ಲೀಸ್ ಪೀರಿಯಡ್ ಮುಗಿದಿರ್ತದೆ. ಮುಗಿದು ಅವರು ತಿರುಗಿ ಇನ್ನೂ ನಮಗೆ ಗಡುವು ಬೇಕು 30 ವರ್ಷ ಅಂತ ಹೇಳ್ಬಿಟ್ಟು ಲೀಸ್ಗೆ ಕೇಳಿರ್ತಾರೆ. ಆದರೆ ಅಲ್ಲಿ 27 ಎಕರೆಗೆ ಮಾತ್ರ ಹಾಕೊಂಡಿರ್ತಾರೆ, ಉಳಿದಿದ್ದು ಜಮೀನು ಕಾಣಿಸ್ತಾ ಇರಲ್ಲ. ಹಾಗಾಗಿ ಅದ್ರ ಬಗ್ಗೆನೂ ಕಾನೂನಿನಲ್ಲಿ ಅಡಿಯಲ್ಲಿ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಅದ್ರ ಬಗ್ಗೆ ವರದಿ ಕೊಟ್ಬಿಟ್ಟು ಮಾಡಬೇಕು ಅಂತ ಹೇಳಿದಿರಿ. ಹಾಗಾಗಿ ಇವಾಗ ಜಿಲ್ಲಾಧಿಕಾರಿಗಳಿಗೆ ಮೆಮೊರಂಡಮ್ ಕೊಟ್ಟು ಒಂದು ಗಡುವು ನೀಡಿದ್ದೀರಿ ಮೇಡಮ್. ಎಲ್ಲ ಅಧಿಕಾರಿಗಳಿಗೂ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾವು ದೂರುಗಳು ನೀಡಿರ್ತೀರಿ. ಕೋರ್ಟಲ್ಲಿ ಕೂಡ ನಮ್ಮ ಸಂಘಟನೆ ಅವರು ಕೇಸ್ ಕೂಡ ಹಾಕಿದ್ದಾರೆ ಮೇಡಮ್, ನಡೀತಾ ಇದ್ದಾರೆ ಮೇಡಮ್. ಈಗ ಅಲ್ಲಿ ಆಲ್ರೆಡಿ ನಾವು 18-19 ಸಾಲಿನಲ್ಲೇ ಒಂದು ಧರಣಿ ಮಾಡಿದ್ರೆ ನಮ್ಮ ಸಂಘಟನೆ ವತಿಯಿಂದ 2,000 ಜನ ಸೇರಿ ಅವತ್ತಿಂದನೂ ಸರ್ಕಾರದ ಲೆವೆಲಿಗೆ ಯಾರ್ಯಾರು ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಲಿ RIB ಯಾರ್ಯಾರು ಇದ್ದಾರೆ ಎಲ್ಲರಿಗೂ ಗಮನಕ್ಕೂ ಇದೆ, DC ಅವ್ರ ಗಮನಕ್ಕೂ ಇದೆ. ಹಾಗಾಗಿ ಇವತ್ತು ಲಾಸ್ಟ್ ಗಡುವು ನೀಡಿ ಎಚ್ಚರಿಕೆ ನೀಡಿದ್ದೀರಿ ಮೇಡಮ್. ಸರ್ಕಾರಿ ಸ್ವತ್ತು ಮೇಡಮ್. ಇಲ್ಲ ಮೇಡಮ್, ಅವ್ರಿಗೇನು ಮಾಡೋಕ್ಕೆ ಬರಲ್ಲ, ನಾವು ಸರ್ಕಾರದವ್ರಿಗೆ ಮಾಡಬೇಕಾಗುತ್ತೆ. ಅವ್ರಿಗೆ ಕೊಟ್ಟರೆ ಕಳ್ಳರಿಗೆ ಹೋಗಿ ನೀವು ಕಳ್ತನ ಮಾಡಿದ್ರಿ ಅಂತ ಹೇಳಿದ್ರೆ ಒಪ್ಕೊಂತಾರೆ ಮೇಡಮ್. ಒಪ್ಕೊಳ್ಳಲ್ಲ ಮೇಡಮ್. ಹಂಗಾಗಿ ಅವರೇ ಕಳ್ತನ ಮಾಡೋದ್ರಿಂದ ಭೂಮಿನ ಅವ್ರಿಗೆ ಹೇಳಕ್ಕೆ ಬರ್ದಿರಿ. ನಾವು ಸರ್ಕಾರದವ್ರಿಗೆ ಹೇಳಿದಿರಿ, ಸರ್ಕಾರದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಎಲ್ಲದಕ್ಕೂ 15 ದಿವಸ ಟೈಮ್ ತಗೊಂಡಿದ್ದಾರೆ. ಸರ್ವೆ ಮಾಡಿಸ್ತೀರಿ, ಸರ್ವೆ ಮಾಡಿ ಅದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲನೂ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮೇಡಮ್. ಈಗ ನಾವು ಕೊಟ್ಟರೆ ಗಡುವಲ್ಲಿ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತನೂ ಹಾರ್ಟ್ ಆಫ್ ಲಿವಿಂಗ್ ಮುಂದ್ಗಡೆ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೆ ನಮ್ಮ ಸಂಘಟನೆಯವರೆಲ್ಲ ಸಂಘಟನೆ ರಾಜ್ಯಾಧ್ಯಕ್ಷರು GC ವೆಂಕಟರಮಣಪ್ಪನವರ ನೇತೃತ್ವದಲ್ಲಿ ನಾವು ರೆಡಿ ಇದ್ದೀರಿ ಅಂತ ಹೇಳ್ತೀವಿ. ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕಂಥ ಸಂಘಟನೆ ವತಿಯಿಂದ ಸಾಂಕೇತಿಕವಾಗಿ ಕೆಲವೇ ಜನರು ಬಂದು ನಾವು ಮೆಮೊರಂಡಮನ್ನು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ವಿಚಾರ ಒಂದೇ, ಏನು ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿರ್ತಕ್ಕಂಥ ಹಾರ್ಟ್ ಆಫ್ ಲಿವಿಂಗ್ ರವಿಶಂಕರ್ ಗುರೂಜಿಯವರ ಆಶ್ರಮ ಏನಿದೆ, ಆ ಆಶ್ರಮ ಎಲ್ಲನೂ ಅಕ್ರಮಗಳಿಂದ ಕೂಡಿರ್ತಕ್ಕಂಥ ಆಶ್ರಮ ಆಗಿದೆ. ಅದು ಯಾವ ಥರ ಅಂತ ಹೇಳಿದ್ರೆ 30 ವರ್ಷಗಳಿಗೆ 60 ಎಕರೆ ಜಮೀನನ್ನು ತೆಗೆದುಕೊಂಡಂಥ ಆಶ್ರಮದವರು ಈ 30 ವರ್ಷಗಳಲ್ಲಿ ಏನೆಲ್ಲ ಮಾಡಬಾರ್ದು ಅಲ್ಲಿ ಎಲ್ಲ ಕೆಲಸಗಳು ಮಾಡಿದ್ದಾರೆ. ಏನು ಮಾಡಬಾರ್ದಾಗಿತ್ತೋ ಸರ್ಕಾರದ ಸುತ್ತೋಲೆಗಳನ್ನು ಮೀರಿ, ಸರ್ಕಾರದ ಆದೇಶಗಳನ್ನು ಮೀರಿ, ಸರ್ಕಾರದ ಗಮನಕ್ಕೆ ಇಲ್ಲದೆ ಸರ್ಕಾರಿ ಅಧಿಕಾರಿಗಳನ್ನು, ಸಂಘಟನೆಯವರನ್ನು, ಸಾರ್ವಜನಿಕರನ್ನು ಯಾರನ್ನು ಒಳಗಡೆ ಬಿಟ್ಟುಕೊಳ್ಳದೆ, ಸರ್ಕಾರಿ ಅಧಿಕಾರಿಗಳ ಸಮೇತ ಒಳಗಡೆ ಬಿಟ್ಟುಕೊಳ್ಳದೆ ಅವರು ಏನೆಲ್ಲ ಅನಾಚಾರಗಳು ಮಾಡಬೇಕೋ ಎಲ್ಲವೂ ಮಾಡಿದ್ದಾರೆ 30 ವರ್ಷಗಳಲ್ಲಿ. ಲೀಸ್ ಪೀರಿಯಡ್ ಮುಗಿದಿದೆ. ಈಗಲೂ ಸಹ ಅವರು ಬಿಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಬಿಡದೆ ಅಲ್ಲೇ ಅಂಟಿಕೊಂಡು ನಮಗೆ ಮತ್ತೊಮ್ಮೆ ಲೀಸ್ ಪೀರಿಯಡ್ ಕೊಡಿ ಅಂತೇಳಿಬಿಟ್ಟು ಜಿಲ್ಲಾಧಿಕಾರಿಗಳಿಗೆ, ಸರ್ಕಾರಕ್ಕೆ ಮತ್ತೊಮ್ಮೆ ಅವರು ಮನವಿ ಸಲ್ಲಿಸಿದ್ದಾರೆ. ಆ ಸಲ್ಲಿಸಿರ್ತಕ್ಕಂಥ ಮನವಿಯನ್ನು ನಾವು ಮಾಧ್ಯಮದ ಮೂಲಕ ಹೇಳೋದೇನು ಅಂದರೆ 60 ಎಕರೆ ಕೊಟ್ಟಿರ್ತಾರೆ ಫಸ್ಟು, ಆದರೆ ಇವತ್ತು ಅವರು ಸಲ್ಲಿಸಿರ್ತಕ್ಕಂಥ 32 ಎಕರೆಗೆ
36 ಎಕರೆಗೆ. ಇನ್ನು 24 ಎಕರೆ ಜಮೀನು ಏನಾಯಿತು ಅನ್ನೋದನ್ನು ಈಗ ಯಕ್ಷಪ್ರಶ್ನೆ ಆಗಿದೆ. ಇಲ್ಲಿ ಏನಾಯಿತು, ತಿಂದಾಕ್ಬಿಡ್ತಾರೆ ಯಾರಾದರೂ, ಇಲ್ಲ ಅಲ್ಲಿಂದ ಎತ್ಕೊಂಡು ಹೊರಟೋಗೋದು ಸಾಧ್ಯ ಇದೆಯಾ? ನೋಡಿ, ನಾನು ಇದರಲ್ಲಿ ರವಿಶಂಕರ್ ಗುರೂಜಿಯವರ ತಪ್ಪು 80% ಇದ್ದರೆ 100ಕ್ಕೆ 100% ತಪ್ಪು ಸರ್ಕಾರದವರಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ಜನರು ಈಗಲೂ ಸಹ ಊಟಕ್ಕಿಲ್ಲದೆ, ಜಮೀನಿಲ್ಲದೆ, ಭಿಕ್ಷುಕರ ಥರ ಭಿಕ್ಷೆ ಮಾಡಿಕೊಂಡು, ಜಮೀನಿಲ್ಲದೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ, ಕಾನೂನುಬದ್ಧವಾಗಿ ಅವ್ರಿಗೆ ಸೇರಬೇಕಾಗಿರ್ತಕ್ಕಂಥ ಜಮೀನುಗಳು ಸೇರದೆ ಅವರು ಇವತ್ತು ಬೀದಿಯಲ್ಲಿ ಮಲಗ್ತಾ ಇದ್ದಾರೆ, ಊಟಕ್ಕಿಲ್ದಿರ ಒಂದೊತ್ತು ಮಲಗ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಈಗ ಏನು ಈ 60 ಎಕರೆ ಜಮೀನನ್ನು ಅವ್ರಿಗೆ ಕೊಟ್ಟಿದ್ದಾರೆ, ಅದನ್ನೆಲ್ಲನೂ ಸಹ ವಾಪಸ್ ಪಡೆದು ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಹಂಚಬೇಕಾಗಿರ್ತಕ್ಕಂಥ ಕರ್ತವ್ಯ ಸರ್ಕಾರಕ್ಕಿದೆ. ಸರ್ಕಾರ ಆ ಕೆಲಸ ಮಾಡಿದೆ. ಯಾರೋ ಆರ್ಟ್ ಆಫ್ ಲಿವಿಂಗ್ ಅವ್ರಿಗೆ ಕೊಡ್ತೀವಿ, ಅವ್ರ ಹತ್ರನೇ ನಾವು ಇದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೊರಟಿದ್ದಾರಲ್ಲ, ಇದನ್ನು ನಾವು ಸರ್ಕಾರಕ್ಕೆ ಧಿಕ್ಕಾರಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಸರ್ಕಾರವೇ ಇದಕ್ಕೆ ನೇರ ಹೊಣೆ. ನೀವೇನಾದರೂ ಅವ್ರ ಕಡೆಯಿಂದ ನೀವು ಕೊಟ್ಟಿರ್ತಕ್ಕಂಥ 60 ಎಕರೆ ಜಮೀನನ್ನು ಸರ್ವೆ ಮಾಡಿ ವಾಪಸ್ ಪಡೀಲಿಲ್ಲ ಅಂತ ಹೇಳಿದ್ರೆ ನಿಮ್ಮಗಳ ವಿರುದ್ಧ, ಸರ್ಕಾರದ ವಿರುದ್ಧ, ಮಾನ್ಯ ಸಿದ್ದರಾಮಯ್ಯನವರ ವಿರುದ್ಧ, ಮಾನ್ಯ DCM ಅವರ ವಿರುದ್ಧ, ಮಾನ್ಯ ಜಿಲ್ಲಾಧಿಕಾರಿಗಳ ವಿರುದ್ಧ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವಿರುದ್ಧನೂ ಸಹ ನಾವು ಆರ್ಟ್ ಆಫ್ ಲಿವಿಂಗ್ ಹತ್ರನೇ ಸಾವಿರಾರು ಜನಸಂಖ್ಯೆಯಲ್ಲಿ ಸೇರಿ ಅಮರನಾಂತಹ ಉಪವಾಸ ಸತ್ಯಾಗ್ರಹ ಮಾಡೋದಕ್ಕೆ ಕರೆ ಕೊಡ್ತಾ ಇದ್ದೇವೆ. ವಿಚಾರ ಒಂದೇ, ನಮಗಿರ್ತಕ್ಕಂಥ ಜವಾಬ್ದಾರಿಯೆಲ್ಲ 5% ನಿಮಗಿಲ್ಲ. ಅವ್ರ ಕಡೆಯಿಂದ ನಿಮಗೆ ಎಷ್ಟು ಕಪ್ಪ ಬಿಟ್ಟಿದೆ ನಮಗೆ ಗೊತ್ತಿಲ್ಲ. ಸಾರ್ವಜನಿಕರು ಇವತ್ತು ಸರ್ಕಾರಿ ಜಾಗವನ್ನು ಉಳಿಸಬೇಕು ಅಂತ ಹೇಳಿಬಿಟ್ಟು ಪಣ ತೊಟ್ಟಿದ್ದಾರೆ, ಅಧಿಕಾರಿಗಳು ಕೈ ಕಟ್ಕೊಂಡು ಕೂತ್ಕೊಂಡಿದ್ದಾರೆ. ಅಂದರೆ ಇದಕ್ಕೆ ಅರ್ಥ ಏನು ಅಂತ ಹೇಳ್ಬಿಟ್ಟು ಅವರೇ ಉತ್ತರ ಕೊಡಬೇಕಾಗಿದೆ. ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳು ಇದಕ್ಕೆ ಉತ್ತರ ಕೊಡಬೇಕು. ಜಗದೀಶ್ ಅವರು, ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟ ಇಲ್ಲಿ ಉಸ್ತುವಾರಿ ಸಚಿವರು ಉತ್ತರ ಕೊಡಬೇಕು. ಇದಕ್ಕೆ ಯಾಕೆ ರವಿಶಂಕರ್ ಗುರೂಜಿ ಕಡೆಯಿಂದ ನೀವು ಜಮೀನನ್ನು ಸುಪರ್ದಿಗೆ ತಗೊತಾ ಇಲ್ಲ? ಅವ್ರ ಕಡೆಯಿಂದ ನಿಮ್ಗೆ ಎಷ್ಟು ಕಪ್ಪ ಸೇರಿದೆ ಸಾರ್ವಜನಿಕವಾಗಿ ಬಹಿರಂಗಪಡಿಸಿ. ನೀವು ಇಲ್ಲ ಅದನ್ನು 60 ಎಕರೆನ ತಗೊಂಡು ಅಲ್ಲಿ 60 ಎಕರೆಯಲ್ಲಿ ಎಷ್ಟು ಸೈಟ್ಗಳು ಮಾಡ್ಬೋದು ಮೇಡಮ್? ಎಷ್ಟು ಜನರಿಗೆ ಬಡವರಿಗೆ ಹಂಚ್ಬೋದು? ಹಂಚಿ ಅಲ್ಲ, ಅದನ್ನೇ ಹೇಳ್ತಾ ಇದ್ದೀವಿ. ಈಗ ನಮಗೆ 2021ರಲ್ಲಿ ಒಂದು ದಲಿತರಿಗೆ ಒಂದು PTCL ಆಕ್ಟ್ ಪ್ರಕಾರ ಅಲ್ಲಿ 1.5 ಎಕರೆ ಜಮೀನು ಆದೇಶ ಮಾಡ್ತಾರೆ. ರಘುನಂದನ್ ಅಂತ AC ಅವರಿದ್ದಾಗ, ಬೆಂಗಳೂರು ದಕ್ಷಿಣದ AC ಅವರು, ಅದನ್ನು ಶ್ರೀನಿವಾಸ್ ಅಂತ ಆಗ ಬೆಂಗಳೂರು ದಕ್ಷಿಣ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಬಿಡಿಸ್ಕೊಡೋಕೆ ಅಲ್ಲಿಗೆ ಬರ್ತಾರೆ. ನಾವು ಸಂಘಟನೆಯವರೆಲ್ಲರೂ ಸೇರಿ ಅಲ್ಲಿಗೆ ಹೋಗ್ತೀವಿ. ಕನಿಷ್ಠ ಅಧಿಕಾರಿಗಳನ್ನ ಸಮೇತ ಒಳಗಡೆ ಬಿಡಲ್ಲ ಅವರು. ಅಂದರೆ ಇದಕ್ಕೇನು ಕಾನೂನು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನನ್ನ ವಿರೋಧ ಮಾಡ್ಕೊಂಡು ಅಲ್ಲಿದ್ದಾರೆ ಅಂದರೆ ಇದುವರೆಗೂ ಕ್ರಮ ಇಲ್ಲ ಅವ್ರ ಮೇಲೆ. ಅರ್ಥ ಮಾಡ್ಕೊಳ್ಳಿ. PTCL ಆಕ್ಟ್ 1978ಅಲ್ಲಿ ಕೊಟ್ಟಿರ್ತಕ್ಕಂಥ ಆಕ್ಟನ್ನು ಉಲ್ಲಂಘನೆ ಮಾಡ್ತಾರೆ ಅಂದರೆ ಇದು ಅಟ್ರಾಸಿಟಿಗಿಂತಲೂ ದೊಡ್ಡ ಅಪರಾಧ. ಇದು ಅಟ್ರಾಸಿಟಿಗಿಂತಲೂ ದೊಡ್ಡ ಅಪರಾಧ. ಹಾಗಾಗಿ ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಜಗದೀಶ್ ಅವರಿಗೆ ಡೆಡ್ಲೈನ್ ಕೊಟ್ಟಿದ್ದೀವಿ. 15 ದಿನಗಳ ಒಳಗಡೆ ಅವರೇನಾದರೂ ಸರ್ವೆ ಮಾಡಿ ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನನ್ನು ವಶಕ್ಕೆ ಪಡ್ಕೊಳ್ಳಲಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ನೇರ ಹೊಣೆ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳಾಗಿರ್ತಾರೆ. ಅವ್ರ ವಿರುದ್ಧ ಅಂತ ನಾವು ಹೋರಾಟಕ್ಕೆ ಇಡೀ ರಾಜ್ಯದಾದ್ಯಂತ ಕರೆ ಕೊಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಮೇಡಮ್. ಆಶ್ರಮದ ಭೂ ಹಗರಣದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡಿದ್ದೀವಿ ಮೇಡಮ್. DC ಆಫೀಸ್ ಮುಂದೆ ಯಾವ ರೀತಿ ಭೂ ಹಗರಣ ಅಂತ ಹೇಳಿದ್ರೆ, ಅಲ್ಲಿ ಶಾಲಾ ಕಾಲೇಜ್ ಹೆಸರಲ್ಲಿ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ತಾರೆ. ಕನ್ವರ್ಷನ್ ಆಗಿಲ್ಲ ಅಂದರೆ ಭೂ ಪರಿವರ್ತನೆ ಆಗಿಲ್ಲ, P ನಂಬರು, ಮೂಲ ಸರ್ಕಾರಿ ಜಾಗ, ಯಾವುದೇ ಒಂದು BMRD ಅಪ್ರೂವಲ್ ಇಲ್ಲ, ಪ್ಲಾನ್ ಇಲ್ಲ, ಎಲ್ಲ ಅನಧಿಕೃತವಾಗಿರೋ ಕಟ್ಟಡ. ಮತ್ತು ಎಷ್ಟು ರಾಜಾರೋಷವಾಗಿ ಅವರು ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿ ಭಕ್ತರುಗಳಿಗೆ ಮಾರ್ತಾರೆ ಅಂತ ಹೇಳಿದ್ರೆ, ರಾಜಕಾಲುವೆ ಇರುತ್ತೆ, ಅದಕ್ಕೆ ಪೈಪ್ಗಳನ್ನ ಹಾಕ್ಬಿಟ್ಟು ಮೇಲ್ಗಡೆ ಫ್ಲಾಟ್ಗಳನ್ನ ಕಟ್ಟಿ ರಾಜಾರೋಷವಾಗಿ ಮಾರ್ತಾರೆ. ಇಂಥ ಹಗರಣಗಳು ಬೇಕಾದಷ್ಟಿದೆ ಮೇಡಮ್. ಸರ್ಕಾರಿ ರಸ್ತೆಗಳಿಗೆ ಗೇಟ್ಗಳನ್ನ ಹಾಕ್ತಾರೆ, ರೈತರುಗಳನ್ನ ಒಳಗಡೆ ಹೋಗೋದಕ್ಕೆ ಬಿಡೋದಿಲ್ಲ. ಈ ಥರ ಸುಮಾರು ಹಗರಣಗಳಿದೆ. ಆ ಭೂ ಹಗರಣಗಳ ವಿರುದ್ಧ ಇವತ್ತು DC ಅವ್ರ ಮುಂದೆ ಸಾಂಕೇತಿಕವಾಗಿ ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟ ಮಾಡ್ತೀವಿ ಮೇಡಮ್. ಹೌದು, ನಾವು ಹಿಂದೆಯಿಂದ 2018-19ರಿಂದ ಹಿಡಿದು ಇಲ್ಲಿವರೆಗೂ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳ್ನು DC ಅವರು ಕೊಟ್ಟಿದ್ದೀವಿ ಮೇಡಮ್. ಇಲ್ಲ, ಈಗಿರೋ DC ಏನಂದ್ರು ಅಂದರೆ ಒಂದು 15 ದಿವಸ ಟೈಮ್ ಕೊಡಿ. DDLR ನೇತೃತ್ವದಲ್ಲಿ ಸರ್ವೆಗೆ ಆದೇಶ ಮಾಡಿದ್ದೀನಿ. ಅವ್ರಿಗೂ ಕೂಡ 2 ನೋಟಿಸ್ ಕೊಟ್ಟಿದ್ದೀವಿ. ಅವ್ರ ಹತ್ರ ಏನೇನು ಡಾಕ್ಯುಮೆಂಟ್ಸ್ಗಳಿದೆಯೋ
ಕೊಡಿ ಅಂತ ಕೇಳಿದ್ದೀನಿ. ಅವರು ಟೈಮ್ ಕೇಳಿದ್ದಾರೆ, ಅದನ್ನು ನೋಡಿಕೊಂಡು ಒಂದು 15 ದಿವಸದಲ್ಲಿ ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಅವರೇನಾದರೂ ಮಾಡಲಿಲ್ಲ ಅಂದರೆ ಇದೇ ಆಶ್ರಮದ ಮುಂದೆ ಈಗಾಗಲೇ 18-19ನೇ ಸಾಲಲ್ಲಿ 2,000 ಜನ ಸೇರಿಸಿ ಹೋರಾಟ ಮಾಡಿದ್ದು. ಒಂದು 5,000 ಜನ ಸೇರಿಸಾದರೂ ಹೋರಾಟ ಮಾಡ್ತೀವಿ ಮೇಡಮ್, ಅದೇ ಆಶ್ರಮದ ಮುಂದೆನೇ. ಎಲ್ಲಿವರೆಗೂ ಸರ್ಕಾರ ಸುಪರ್ದಿಗೆ ಅವರು ತೊಗೊಳ್ಳೋದಿಲ್ಲ ಅಲ್ಲಿವರೆಗೂ ನಾವು ಎದ್ದೇಳೋದಿಲ್ಲ, ಅಲ್ಲೇ ಕೂತ್ಕೊಳ್ತೀವಿ. ಅದೇ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಲ್ಲ ವಾಪಸ್ ತೊಗೊಳ್ಳಿ, ಸುಪರ್ದಿಗೆ ತೊಗೊಳ್ಳಿ ಅಂತ ಈಗಾಗಲೇ ಮನವಿ ಸಲ್ಲಿಸಿದ್ದೀವಿ. ತೊಗೊಳ್ಳಿಲ್ಲ ಅಂದರೆ ಅಲ್ಲೋ ಕೂತ್ಕೊತೀವಿ. ಒಂದು 15 ದಿವಸ ಟೈಮ್ DC ಅವರಿಗೆ. ನನ್ನ ಹೆಸರು ಕೆಂಚಯ್ಯ ಅಂತ, ಸಮತಾ ಸೈನಿಕ ದಳದ ಬೆಂಗಳೂರಿನ ದಕ್ಷಿಣ ಭಾಗದ ಮುಖಂಡ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.